ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಶಾಳಿಗೆ ಆಲ್ಮೋಸ್ಟ್ 3 ಡೇಸ್ ಆಯಿತು ರಜೆ ಸಿಕ್ಕಿ. ಮಳೆ ಇದೆ ಅಂತ ಹೇಳಿಬಿಟ್ಟು, ಇಲ್ದಿದ್ರೂ ಕೂಡ ಮಳೆ ಇದೆ. ಇವಾಗ ನಾವು ಇಬ್ಬರು ರೆಡಿಯಾಗಿದ್ದೇವೆ ಹೊರಗಡೆ ಹೋಗೋದಕ್ಕೆ. ಒಂದು ಸ್ವಲ್ಪ ಕೆಲಸ ಇದೆ ಬ್ಯಾಂಕಲ್ಲಿ ನನಗೆ. ಹಾಗೆ ಇವಳು ನೋಡಿ ಇಲ್ಲಿದ್ದಾಳೆ, ನಿಶಾ ರೆಡಿ ಇದ್ದಾಳೆ. ಸೊ ಮೊದಲಿಗೆ ಹೇಳಿದ್ದು ನಾನು ಬರೋದಿಲ್ಲ, ಕೂತ್ಕೊಳ್ತೇನೆ ಅಂತ ಹೇಳಿದ್ದು ಮೊದಲಿಗೆ. ಅದಕ್ಕೆ ನಾನು ಹೇಳಿದೆ ಆಯಿತು ಅಂತ. ಮತ್ತೆ ನೋಡಬೇಕಾದ್ರೆ ಇವಾಗ ಬರ್ತಾ ತೋರಿಸ್ತೇನೆ. ಆಮೇಲೆ ಇವಾಗ ನಾನು ರೆಡಿಯಾಗಿದ್ದೇನೆ. ಅವಳು ಇಲ್ಲಿ ಇದು ಕೂಡ ಅದು ಬ್ಲೂ ಅಲ್ಲ, ಬ್ಲೂ ಬ್ಲೂ ಥರ. ಸರಿ, ಇವಾಗ ಹೋಗೋಣ. ಮಳೆ ಬರುವ ಅಂದಾಜಲ್ಲಿದೆ, ನೋಡೋಣ. ಒಂದು ಬ್ಲಾಗ್ ನಾನು ತುಳುವಲ್ಲಿ ಮಾಡಬೇಕು ಅಂತ ಇದ್ದೀನಿ. ಸೊ ನೀವು ಹೇಳಿ, ತುಳುವಲ್ಲಿ ಮಾಡಬೇಕಾ ಬೇಡವಾ? ಹಾಕಿರುವಂಥ ಹೊಸ್ತಿಲಿಗೆ ಚೆನ್ನಾಗಾಗಿದೆ. ನನಗೆ ಇದು ಡಿಸೈನ್ ತುಂಬ ಇಷ್ಟ. ಮಳೆ 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 ನೋಡಿ, ನಾವಿವಾಗ ಇಲ್ಲಿ ನಿಂತಿದ್ದೇವೆ. ಒಂದು ದೇವಸ್ಥಾನ ಇದು. ನಾವು ಬೆಳಿಗ್ಗೆ ಯಾವಾಗಲೂ ಇನ್ನು ಬರ್ತೇವೆ. ಸೊ ಅಲ್ಲಿ ನಿಂತಿದ್ದೇವೆ. ಏನಕ್ಕೆ ಅಂತಂದರೆ ಮಳೆ ತುಂಬ ಜೋರಾಗಿ ಬರ್ತಾ ಇದೆ. ಕೊಡೆ ನಮ್ಮ ಹತ್ರ ಇದೆ, ಇದ್ದರೂ ಕೂಡ ಒದ್ದೆ ಆಗುತ್ತಲ್ಲ, ಅದಕ್ಕೋಸ್ಕರ ನಿಂತಿದ್ದೇವೆ. ಸ್ವಲ್ಪ ಹೊತ್ತು ನಿಲ್ತೀವಿ, ಮತ್ತೆ ಇಲ್ಲಿಂದ ಹೋಗ್ತೀವಿ. ತಿನ್ನಲಿಕ್ಕೆ ಬಂದಿದ್ದಾಳೆ ಈ ಮಳೆಗೆ. ಇವಳಿಗೆ ಐಸ್ ಕ್ರೀಮ್ ಅಂತ. ಇವಳಿಗೆ ಭಾರಿ ಖುಷಿಯಾಗಿದೆ ಇವಳಿಗೆ. ಹಲೋ. ಓಕೆ ಫ್ರೆಂಡ್ಸ್, ಹೊರಗೆ ಹೋಗಿ ಬಂದ್ವಿ. ನಮಗೆ ಹೋಗಬೇಕಾದ್ರೆ ನೀವು ನೋಡಿದ್ರಲ್ಲ ಎಷ್ಟು ಜೋರಾಗಿ ಮಳೆ ಸಿಕ್ಕಿತ್ತು ಅಂತ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಮತ್ತು ನಿಶಾಂತ್ಲು ಇನ್ನು ನಾವು ನಿಂತ್ಕೊಳ್ಳೋದು ಬೇಡಮ್ಮ, ಇನ್ನು ನಾವು ನಿಂತ್ಕೊಂಡ್ರೆ ಇನ್ನಷ್ಟು ಜೋರು ಬರ್ತದೆ ಮಳೆ, ಇವಾಗಲೇ ಹೋಗೋಣ ಅಂತ. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಹೋಗಿ ಬರೋಷ್ಟೊತ್ತಿಗೆ ಈಗ ಗಂಟೆ 1 ಆಗ್ತಾ ಇದೆ. ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ನನ್ನ ಜೊತೆ ಶೇರ್ ಮಾಡ್ತೀನಿ ನೋಡಿ. ಫಸ್ಟ್ ಬಂದುಬಿಟ್ಟು ನಿಶಾಳಿಗೆ ಇದು ಚೀಸ್ ಬೇಕ್ಸ್ ಅಂತ ಹೇಳಿಬಿಟ್ಟು, ಇದು ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ತಿಂತೇನೆ. ಸೊ ಅದಕ್ಕೋಸ್ಕರ ತೊಗೊಂಡು ಬಂದೆ. ಅಲ್ಲಿ ದಾರಿಯಲ್ಲಿ ಬರಬೇಕಾದ್ರೆ ನಮಗೆ ನಾಯಿ ಸಿಕ್ತು, ಅದಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಓಪನ್ ಮಾಡಿದೆ. ನೋಡಬೇಕಾದ್ರೆ ಅದು ತಿನ್ನಲಿಲ್ಲ. ನೋಡಿ, ಇವರಿಗೆ ಬೇಕು. ನೋಡಿ ಇವರಿಗೆ ಬೇಕು, ಅವ್ರು ತಿಂತಾರೆ. ನೋಡಿ ಇವಾಗ ಹೇಗೆ ತಿಂತಾನೆ ನೋಡಿ. ಇವಳು ಕೂಡ ತಿಂತಾಳೆ ನೋಡಿ. ಇವಳು ಮಾತ್ರ ತಿನ್ನುವುದಿಲ್ಲ, ಇವಳಿಗೆ ಇಷ್ಟ ಇಲ್ಲ ಅದು. ಬೇಕಾ? ಈಗ ಬಿಟ್ಟೆ ಈಗ. ಹಾಗೆ ನಮ್ಮ ಕಿಯ ಕೂಡ ಅಲ್ಲಿ ತಿಂತಾನೆ. ಅವನಿಗೆ ಹಾಕಿದ್ದೇವೆ, ಬಟ್ ಅದು ಅವನಿಗೆ ಹೆಚ್ಚು ಹಾಕೋದಿಲ್ಲ. ಇವರು ತಿಂತಾರೆ. ನನ್ನ ಹಸ್ಬೆಂಡ್ದು ಕಾಲ್ ಬರ್ತಾ ಇದೆ, 1 ನಿಮಿಷ. ಸೊ ಒಂದಿದು ಹೇಳ್ದಾಗೆ, ಮತ್ತೊಂದು ಇದು ಚಿಪ್ಸ್. ಇದು ಒಂದೇ ದಿವಸದಲ್ಲಿ ಏನು ಮುಗಿಸೋದಿಲ್ಲ ಇವಳು. ಹಾಗೆ ಆಮೇಲೆ ಒಂದು ಶವರ್ ಜೆಲ್ ತೊಗೊಂಡೆ. ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು, ಪಿಯರ್ಸ್ ಅವ್ರದ್ದು ನೋಡೋಣ ಅಂತ. ನಿಶಾ ಮತ್ತು ನಾನು ಇಬ್ಬರು ಕೂಡ ನೋಡಬೇಕು. ಒಂದು ಅವಳೇ ಹಾಕ್ತಾಳೆ, ಇಲ್ಲಾಂದರೆ ನಾನು. ಒಂದು ನನಗೆ ಇದರ ಸ್ಮೆಲ್ ಏನಿದೆ ನೋಡಿ, ನಾನು ಮೊದಲು ಕಾಲೇಜ್ ಡೇಸಲ್ಲಿರುವಾಗ ಇದೇ ಅಲ್ವಿರಾ ಜೆಲ್ಲನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಆವಾಗ ಇದಕ್ಕೆ ಎಷ್ಟಿತ್ತು, ಇವಾಗ ಇದಕ್ಕೆ 125 ರೂಪೀಸ್. ನಾನು ತೊಗೊಳ್ಬೇಕಾದ್ರೆ ಇದಕ್ಕೆ 70 ರೂಪೀಸ್ ಏನಾಯಿತು ಕಾಲೇಜಲ್ಲಿರಬೇಕಾದ್ರೆ. ಓಕೆ, ಸೊ ನನಗೆ ಪಾಕೆಟ್ ಮನಿಯನ್ನು ಕೊಡ್ತಾಯಿದ್ರು ನೋಡಿ, ಆವಾಗ ಇದನ್ನೆಲ್ಲ ತೊಗೊಳ್ತಾ ಇದೆ. ಸೊ ಅದಕ್ಕೆ ವಾಪಸ್ ಅದರ ನೆನಪಿಗೋಸ್ಕರ ವಾಪಸ್ ಒಂದು ತೊಗೊಂಡೆ. ಇನ್ನೊಂದು ನಿಶಾ ಇದು ತೊಗೊಂಡ್ಲು ಬಾಲ್. ಇದರಲ್ಲಿ ಏನೋ ಒಂದು ಎಂಥ ಗಿಫ್ಟ್ ಇದೆ ಅಂತ, ಪ್ರೈಸ್ ಇದೆ ಅಂತೆ ಅದಕ್ಕೆ. ಆಮೇಲೆ ನಾನೊಂದು ಕಸ್ತೂರಿ ಮಂಜಲ್ ಹುಡಿ ಅಂತ, ನಾವು ಮಂಜಲ್ ಅಂತ ಹೇಳೋದು. ಕಸ್ತೂರಿ ಇದು ಪರಿಮಳ ಇರ್ತದೆ ತುಂಬ. ಇದು ಹೊಸ್ತಿಲಿಗೆಲ್ಲ ಹಾಕಲಿಕ್ಕೆ ತುಂಬ ಒಳ್ಳೆಯದಿರುತ್ತೆ. ಅದಕ್ಕೋಸ್ಕರ ಶುಕ್ರವಾರ ಎಲ್ಲ ಬೇಕಾಗುತ್ತಲ್ಲ. ಸೊ ಅದಕ್ಕೊಂದು ತೊಗೊಂಡೆ. ನಾನು ಅಂದ್ಕೊಂಡಿದ್ದೆ ಆನ್ಲೈನ್ ತರಿಸ್ತೀನಿ ಅಂತ, ಮತ್ತು ಅಲ್ಲೇ ನನಗೆ ಸಿಕ್ತು. ಸೊ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಆಮೇಲೆ ಒಂದು ಇದು ಯಾರಿಗೆ ಹಾಕೋದು ಅಂತ ಗೊತ್ತಿಲ್ಲ,
ನಮ್ಮ ಬಿಟ್ಟೆಗೆ ಹಾಕೋದಾ ಅಲ್ಲ ಬಿಟ್ಟೆ ತಾಯಿಗೆ ಹಾಕೋದಾ ಗೊತ್ತಿಲ್ಲ. ಸೊ ನೋಡ್ಬೇಕು ಇವಾಗ ಯಾರು ಬಿಡ್ತಾರೆ ಹಾಕೋದಕ್ಕೆ ಅಂತ ಬೇಕು. ನಿಶಾ ಇಲ್ಲಿ ಬಂತೆ, ಇದೊಮ್ಮೆ ಅವಳಿಗೆ ನೋಡ್ತೀಯಾ ಹಾಕಿ. ಸೊ ಗ್ರೀನ್ ಮೊದಲು ಅವಳಲ್ಲಿಲ್ಲದು ಬ್ಲೂ ಕಲರ್ ಎಂತ ಆಯ್ತಾ. ಅದು ಮತ್ತು ನಾನೊಂದು ಮೊನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೆ ಬೇಬಿ ಆಯಿಲ್ ತರಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಒಂದು ಬೇಬಿ ಆಯಿಲ್ ನಿಶಳಿಗೆ ಕೂಡ ಆಗುತ್ತೆ. ನಿಶಳಿಗೆ ಬೇರೆ ಯಾವುದು ಕೂಡ ಯೂಸ್ ಮಾಡಿದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಬೇಬಿ ಆಯಿಲ್ ತೊಗೊಂಡು ಬಂದಿದ್ದು ಬಾಡಿಗೆ. ಇದು ಬಾಡಿ ಮೊದಲು ಏನೋ ಬಾಡಿ ಮಸಾಜ್ ಏನಿದೆ ನೋಡಿ ಇದರಿಂದಲೇ ಮಾಡ್ತಾ ಇದ್ದದ್ದು ನಿಶಳಿಗೆ ಸಣ್ಣ ಇರಬೇಕಾದ್ರೆ. ಸೊ ಇದು ಜಾನ್ಸನ್ ಅವ್ರದ್ದು ಬೇಬಿ ಆಯಿಲ್ ಚೆನ್ನಾಗಿರುತ್ತೆ, ನಾವು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಮತ್ತೆ ನನ್ನ ನೆನಪಾಯಿತು, ಅಯ್ಯೋ ನಾನು ಏನೋ ಜಾನ್ಸನ್ ಬೇಬಿ ಆಯಿಲ್ ತೊಗೊಂಡು ಅದು ಹೊರಗಡೆ ಬಂದ ಮೇಲೆ ಜಾನ್ಸನ್ ಬೇಬಿ ಆಯಿಲ್ ತೊಗೊಂಡಿದ್ದೀನಿ. ಅದರ ಜೊತೆ ವ್ಯಾಸ್ಲಿನ್ ಬೇಡ ಇತ್ತು, ಬಿಕಾಸ್ ಇದು ಒಂದು ಸಾಕಾಗ್ತಾಯಿತ್ತು ಆ್ಯಸ್ ಅ ಲೋಷನ್ ಥರ, ಬಿಕಾಸ್ ಇದು ಫ್ರೆಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ ಇದರದು. ಮತ್ತೊಂದು ನಾನು ತೊಗೊಂಡಿರೋದು ಗುಲಾಬಿ ಜೆಲ್. ಏನು ಇದು ಫೇಸ್ ಪ್ಯಾಕ್ ಮಾಡಬೇಕಾದ್ರೆ ಬೇಕಾಗುತ್ತೆ, ಇಲ್ಲಾಂದರೆ ಇದು ಹೊಸ್ತಿಲಿಗೆ ಹಾಕಬೇಕಾದ್ರೂ ಕೂಡ ಆಗುತ್ತೆ. ಬಿಡು ನೋಡಿ ಇವಳದು ಕತ್ತಿಗೆ ಅವಳಿಗೆ ತೆಗಿತಾಳೆ. ಅದು ದೊಡ್ಡದಾಗ್ಲಿಲ್ವನ, ಸ್ವಲ್ಪ ಸಣ್ಣದು ಮಾಡ. ಅಷ್ಟೇ ಸಣ್ಣ. ಇಲ್ಲಿ ನೋಡು ಬಿಟ್ಟೆ ಇಲ್ಲಿ ನೋಡು ಬಿಟ್ಟೆ ಕಲರ್ ಸ್ವಲ್ಪ ದೊಡ್ಡದಾಗ್ತದೆ ಅಂತ ಅನಿಸ್ತಾ ಇದೆ ನನಗೆ. ಇದು ರಾತ್ರಿಯಲ್ಲಿ ಶೈನ್ ಆಗುತ್ತೆ, ಅದಕ್ಕೋಸ್ಕರ ಇರಲಿ ಅಂತ. ಆ್ಯಂಡ್ ಎಸ್, ಆಮೇಲೆ ಅವಳೊಂದು ಚೀವಿ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ನಾನು ಮೊನ್ನೆ ಕೂಡ ತೊಗೊಂಡಿದ್ದೆ ಆ್ಯಕ್ಚುಲಿ, ನೀವು ನೋಡಿರ್ಬೋದು. ವಾಪಸ್ ಇನ್ನೊಮ್ಮೆ ಬೇಕು ಅಂತ ಹೇಳಿದ್ದು. ಓಕೆ, ಎರಡು ಇಲ್ಲಿ ಮುಗೀತು. ಮತ್ತು ನಾನು ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ. ಫ್ರೂಟ್ಸ್ ಫೇವ್ರೆಟ್ ಫ್ರೂಟ್ಸ್ ಆ್ಯಕ್ಚುಲಿ. ಒಂದು ಇದು ಪೇಯರ್ಸ್, ನಾವಿದಕ್ಕೆ ಚಪ್ಪುರ್ ಚಲ್ಲಿ ಅಂತ ಹೇಳ್ತಾ ಇದ್ದು, ನನಗೆ ಗೊತ್ತಿಲ್ಲ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಸೊ ಇದು ನಾವು ಸಣ್ಣ ಇರುವಾಗ ಎಷ್ಟು ತಿಂತಾ ಇದ್ವಿ ಅಂತಂದರೆ, ಬಿಕಾಸ್ ನನ್ನ ತಂದೆ ಏನಿದ್ದಾರೆ ನೋಡಿ, ನಮಗೆ ತಿಂಡಿಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ಆ್ಯಕ್ಚುಲಿ. ಫ್ರೂಟ್ಸ್ ಇರ್ಬೋದು, ಏನು ಇರ್ಬೋದು. ಸೊ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಇದು ತಗೊಂಡು ಬಂದೆ. ಆಮೇಲೆ ಸ್ವಲ್ಪ ರಾಂಬುಟ, ಇದು ನಮ್ಮ ತುಂಬ ಫೇವ್ರೆಟ್ ಆ್ಯಕ್ಚುಲಿ. ಆ್ಯಂಡ್ ನನ್ನ ಅಕ್ಕ ಮೊನ್ನೆ ಹೇಳಿದ್ಲು, ಇವಾಗ ಇದು ಪ್ಲಮ್ ಕೂಡ ಬರುತ್ತೆ ಸೀಸನ್ ಇವಾಗ ಅಂತ. ಹೌದಾ ಅಂತ ಹೇಳಿದ್ದೆ. ನನಗೆ ಅಲ್ಲಿ ಹೋಗಬೇಕಾದ್ರೆ ಕಾಣೋದಕ್ಕೆ ಸಿಕ್ಕಿತ್ತು ಫ್ರೆಂಡ್ಸ್. ಸೊ ಅದಕ್ಕೆ ನೋಡಿ ತಗೊಂಡು ಬಂದೆ. ವಾವ್, ತಗೊಂಡು ಬಂದೆ. ಸೊ ಎಸ್, ಇದಿಷ್ಟು ಶಾಪಿಂಗ್ ಇವತ್ತಿನದು. ಇಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ಐ ಡೋಂಟ್ ನೋ ಇವಳಿಗೆ ಇದು ಸಿಕ್ತಂತೆ ಆಟ ಆಡುದು ಅಂತ ಅಲ್ಲ. ಆಟ ಆಡುದು ಹಾಂ, ಡೋರೆಮಾನ್ ಇದು ನೋಬಿತಾ. ಆ್ಯಂಡ್ ಇದು ಡೋರೆಮೋನ್. ಸೊ ನೋಡಿ ಇದು ಇಷ್ಟು. ಸೊ ಇನ್ನು ನಾನು ಅನ್ನ ಇಡಬೇಕು. ಕಿಯನಿಗೆ ಒಂದು ಅನ್ನ ಹಾಕೋದಿದೆ. ನಾವಿವಾಗ ಸದ್ಯಕ್ಕೆ ಊಟ ಮಾಡೋದಿಲ್ಲ, ಬಿಕಾಸ್ ಐಸ್ ಕ್ರೀಮ್ ತಿಂದು ಬಂದಿಯಲ್ಲ, ಅದು ಬೇಕು ಅಂತ ಅನಿಸುತ್ತೆ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ ಪ್ಲಮ್. ನನಗೂ ಇಷ್ಟ, ನನ್ನ ಮಗಳಿಗೂ ತುಂಬ ಇಷ್ಟ ಇದು. ನೋಡಿ ಇದು ಪ್ಲಮ್. ನೋಡಿ ಅದರೊಳಗೆ ಕಿವಿ. ಹಾಂ ನೋಡಿ, ಮೊನ್ನೆ ಒಂದು ಉಗುರು ತೊಗೊಂಡು ಬಂದೆ, ಈಗ ಹೋಗಿ ಇನ್ನೊಂದು ತೊಗೊಂಡು ಬಂದೆ. ಕೆಲವೊಮ್ಮೆ ಅನ್ನೆಸೆಸರಿ ಶಾಪಿಂಗ್ ಅಂತ ಹೇಳೋದು ಇದಕ್ಕೇ. ಆ್ಯಂಡ್ ಸೇಮ್ ಇದು ಮತ್ತದು, ಬಟ್ ಸ್ಟಿಲ್ ಒಂದು ಇದು ತೊಗೊಂಡೆ. ಇದು ನನಗೆ ನಮ್ಮ ನಿಶಾ ನೋಡಿ, ಈಗ ಇವಳಿಗೆ ಕೂಡ ಇದು ಹಾಕಬೇಕಂತೆ ಒಮ್ಮೆ. ಮೊನ್ನೆ ಒಮ್ಮೆ ಹಾಕಿದ್ಲಲ್ಲ, ಇವಾಗ ಒಂದು ಸಲ ಹಾಕಬೇಕು. ಸ್ಕೂಲಿಗೆ ಹೋಗಬೇಕಾದ್ರೆ ತೆಗಿತೇನೆ ಅಂತ ಹೇಳ್ತಾ ಇದ್ದಾಳೆ. ಸೊ ಇದು ಅವಳದು, ಇದು ನಂದು. ಇದೊಂದು ನನಗೆ ಬೇಕಿತ್ತು. ಇದು ತುಂಬ ಚೆನ್ನಾಗಿ ಬರುತ್ತೆ, ನಿಮ್ಗೆ ಗೊತ್ತಿದ್ದರೆ. ಐಟ್ಯಾಕ್ಸ್ ಅವ್ರದ್ದು ಏನಿದೆ ನೋಡಿ, ಪಲ್ಲವಿ ಕುಂಕುಮ, ಸೂಪರ್. ನನಗೆ ತುಂಬ ಇಷ್ಟ. ಯಾವತ್ತೂ ತೊಗೊಂಡದು, ಈಗ ಕೂಡ ನನ್ನಲ್ಲಿದೆ. ಅದರಲ್ಲಿ ಈಗ 5-6 ಏನೋ ಇರೋದು, ಅದಕ್ಕೆ ಇನ್ನೊಂದು ತೊಗೊಂಡೆ. ಇಲ್ಲಿ ಇನ್ನೊಂದು ನನಗೆ ಗ್ಲೂ ಬೇಕಿತ್ತು, ಸೊ ಅದಕ್ಕೆ ಈ ಗ್ಲೂ ತೊಗೊಂಡೆ. ಇದು ನಾನು ಮೊನ್ನೆ ಒಂದು ಉಗುರು ತೊಗೊಂಡು ಬಂದಿದ್ದೆ ಅಲ್ವಾ, ನೀಲ್ಸ್, ಅದಕ್ಕೆ ಹಾಕೋದಕ್ಕೆ. ಒಂದು ಟಿಶ್ಯೂ ಬೇಕಿತ್ತು. ಸೊ ಮಕ್ಕಳು
ದೊಡ್ಡವರಾಗಿ ಹೋಗುವ ಹಾಗೆಯೇ ಹುಡುಗಿಯರಿಗೆ ಒಂದೊಂದು ಎಲ್ಲ ಗೊತ್ತಾಗ್ತದೆ. ಸೊ ಇವಾಗ ನಿಶಾಳಿಗೆ ನೇಲ್ ಪಾಲಿಶ್ ಹಾಕ್ತಾಳೆ, ಅದಕ್ಕೆ ಅವಳಿಗೆ ಮತ್ತೊಂದು ಇದು ಬೇಕಿತ್ತು. ಬಟರ್ಫ್ಲೈ ಇದು ಜಂಪ್ ಆಗ್ತಿದ್ದೀರಾ ಒಂದಿದು ಇಷ್ಟು ಮತ್ತೆ ಇದ್ರೊಳಗೆ ಉಂಟಾ, ಇದ್ರೊಳಗಿಲ್ಲ. ಮತ್ತೆ ನೋಡಿ ಇವಳಿಗೆ ಇಷ್ಟೆಲ್ಲ ನಾನು ಇವಾಗ ಕಿವಿ ತಗೊಂಡು ಬಂದೆ. ಇವಳು ನೋಡಿ ದಿನಕ್ಕೆ ಒಂದು ಮಿಸ್ ಮಾಡ್ತಾಳೆ. ಎಲ್ಲೋಯ್ತು ಅದು? ಇವಾಗ ಒಂದೇ ಸಲ ನೀನು ಅದೇ ಇಲ್ಲಿ ಈಗ ಸಿಕ್ಕಿತು ನೋಡಿ. ಇವಳಿಗೆ ದಿನಕ್ಕೆ ಒಂದು ಇವಳಿಗೆ ಕಿವಿದ್ದು. ನಾನು ತೋರಿಸ್ತೇನೆ. ಇದು ಬಟರ್ಫ್ಲೈ ನೋಡಿ. ಆಮೇಲೆ ಇದು ನನಗೆ ತುಂಬಾ ಇಷ್ಟ ಆಯ್ತು, ನಾನೇ ಚಾಯ್ಸ್ ಮಾಡಿದ್ದು. ಅದೇ ಚೆನ್ನಾಗಿದೆ. ಇನ್ನು ಬರ್ತ್ಡೇ ಬರುತ್ತೆ ಅಲ್ವಾ, ಅದಕ್ಕೆ ಅಂತ ತಕೊಂಡದ್ದು ನಾನು ಅದು. ಇದು ಯಾರು ಹಾಕಿದ್ದು? ನೀವೇ ಹೇಳಿದ? ನನಗೆ ಇದು ತುಂಬಾ ಇಷ್ಟ ಆಯ್ತು. ಆದ್ರೆ ಅದು ಫ್ಲವರ್ ಅದು ಸ್ವಲ್ಪ ಧೂಳಿದೆ ಅದರಲ್ಲಿ, ತೊಳೆದ್ರೆ ಸರಿ ಆಗ್ಬೋದು. ಬೇಗ ತೋರಿಸು. ಮತ್ತೆ ಇದು ಜುಮ್ಕಿ ತರ ಹುಕ್ಸ್, ಅವಳು ಹೇಳಿದ್ದು ನನಗೆ ಹುಕ್ಸ್ ಇದೆ ಬೇಕು ಇರ್ಲಿ ಅಂತ. ಇದು ಇತ್ತು ನನ್ನ ಹತ್ರ. ಗ್ರೇಪ್ಸ್ ಇದು. ಆದ್ಮೇಲೆ ಇದು ಕಣ್ಣಿದು. ಓಕೆ, ಇವೆಲ್ಲ ಅದು ಒಂದೇ ಇದ್ದದ್ದು ನನಗೆ ಸಿಕ್ಕಿದ್ದು. ಆಮೇಲೆ ಇದು ಪರ್ಲ್ ಬಂದಿತ್ತು, ಅದೆಲ್ಲರ ಹತ್ರ. ಆಮೇಲೆ ಇದು ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಕೂಡ ನೋಡಿ, ಇದು ತುಂಬಾ ಚಂದ ಉಂಟು ನೋಡಿ, ಈ ತರ ಕಾಣ್ತಾ ಇದೆ. ಆಮೇಲೆ ಇದು ನಿಶಾಳ ಕೈಯಲ್ಲಿ ಉಗುರು ನೋಡಿ ಇಷ್ಟು ಉದ್ದ ಬಂದಿದೆ ಅಂತ. ಅದು ನೇಲ್ ಕಟ್ಟರ್ ಇಲ್ಲ. ಇವಾಗ ಹೇಳ್ತಾ ಇದ್ರೆ ಅಂತಂದ್ರೆ ಏನ್ ಗೊತ್ತಾ, ನೇಲ್ ಕಟ್ಟರ್ ಇದ್ದೇ ಅದು ಎಲ್ಲಿ ಇದೆ ಅಂತ ಇವಾಗ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಪಿನ್ನು ಕೂಡ ಅಷ್ಟೇ. ಅದು ಇದು ತೋರಿಸ್ಲಿಲ್ಲ. ಮತ್ತೊಂದು ಅವಳಿಗೆ ಲೆಡ್ ಬೇಕಿತ್ತು, ಹಾಗೆ ಇದೊಂದು ಲೆಡ್ ಹಾಕ್ತೇನೆ. ಲೆಡ್ ತಗೊಂಡು ಅದ್ರ ಒಳಗೆ ಉಂಟು ಗಮ್, ಅದು ಬೇಕು ಅಂತ. ಸೊ ಹಾಗೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.